ಓವರ್ ಆಲ್ ಡೆವಲಪ್ಮೆಂಟ್ ಗಳನ್ನ ಗಮನಿಸ್ತಾ ಇದ್ದೀರಿ. ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ಪ್ರಮುಖ ಆರೋಪಿಗಳು A1, A2 ಸೇರಿದಂತೆ ಇನ್ನುಳಿದ 7 ಆರೋಪಿಗಳ ಬೇಲ್ ಕ್ಯಾನ್ಸಲ್ ಆಯಿತು ಸುಪ್ರೀಂ ಕೋರ್ಟ್ನಿಂದ. ಸುಪ್ರೀಂ ಕೋರ್ಟ್ ಹೇಳಿದ್ದೇನು, ಹೈಕೋರ್ಟ್ನ ವಿವೇಚನೆಯನ್ನ ಸರಿಯಾಗಿ ಬಳಸಿಲ್ಲ ಅನ್ನೋ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ಅಪ್ಡೇಟ್ಗಳನ್ನ ಈ ಹೊತ್ತಿನಲ್ಲಿ ಕೊಡ್ತಾ ಹೋಗ್ತೀನಿ. ಬೆಳಗ್ಗೆಯಿಂದಲೂ ಕೂಡ ಈ ದರ್ಶನ್ ಕೇಸ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಏನೇನು ಆಗ್ತಾ ಇದೆ ಅಂತ ಹೇಳಿ ನಾನ್ ಸ್ಟಾಪ್ ಲೈವ್ ಕವರೇಜ್ ಅನ್ನ ಕೊಡ್ತಾ ಇದೆ, ಜೊತೆಗೆ ನಿಖರ ಮಾಹಿತಿಯನ್ನ ಕೊಡ್ತಾ ಇದೆ. ಸೊ ಇದ್ರ ಬಗ್ಗೆ ಅಪ್ಡೇಟ್ ಜೊತೆಗೆ ಇದ್ರ ಬಗ್ಗೆ ಡಿಸ್ಕಸ್ ಮಾಡ್ತಾ ಹೋಗ್ತೀನಿ ರಾಕೇಶ್ ಶೆಟ್ಟಿ ಸರ್ ಜೊತೆಗೆ. ಸರ್, ಓವರ್ ಆಲ್ ಆಗಿ ಈ ಕೇಸ್ ನೋಡಿದಂಥ ಸಂದರ್ಭದಲ್ಲಿ ನ್ಯಾಯದ ಮೇಲೆ ಒಂದು ಭರವಸೆ, ಜೊತೆಗೆ ಯಾವುದೇ ದುಡ್ಡು ಯಾವುದೇ ಪ್ರಭಾವ ಎಲ್ಲವೂ ಕೂಡ ವರ್ಕೌಟ್ ಆಗಲ್ಲ, ನ್ಯಾಯ ಎಲ್ರಿಗೂ ಒಂದೇ ಅನ್ನೋದು ಮತ್ತೊಮ್ಮೆ ಸಾಬೀತಾಗ್ತಿದೆ ಈ ಹಿಂದೆ ಪ್ರಜ್ವಲ್ ಕೇಸ್ನಲ್ಲಿ, ಈಗ ದರ್ಶನ್ ಕೇಸ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈ ಬೆಳವಣಿಗೆಗಳ ಬಗ್ಗೆ ನೀವು ವಿಶ್ಲೇಷಣೆ ಮಾಡೋದಾದ್ರೆ ಸರ್. ಲ್ಯಾಂಡ್ ಮಾರ್ಕ್ ಜಡ್ಜ್ಮೆಂಟ್ ಅಂತ ನಾವು ಹೇಳುವುದು ಮಾತ್ರ ಅಲ್ಲ, ಸ್ವತಃ ಜಸ್ಟಿಸ್ ಪಾರ್ದಿವಾಲ ಅವರೇ ಹೇಳಿದ್ದಾರೆ. ಹೌದು, ಇದು ಒಂದು ದೇಶಕ್ಕೆ ಲ್ಯಾಂಡ್ ಮಾರ್ಕ್ ಜಡ್ಜ್ಮೆಂಟ್ ಆಗಬೇಕು ಅಂತ. ಸ್ವಾತಂತ್ರ್ಯ ದಿನದ ಒಂದು ದಿನ ಮುಂಚೆ ನ್ಯಾಯ ಜಡ್ಜ್ಮೆಂಟ್ ನೋಡಿ, ಹೌ ಬ್ಯೂಟಿಫುಲ್ ಇಟ್ ಈಸ್ ರೋಟ್. ನಾನು ಹೇಳ್ತಾ ಇದ್ದೀನಲ್ಲ, ಮಾಡಬಾರದನ್ನು ಮಾಡಿದರೆ ಆಗಬಾರದ್ದು ಆಗುತ್ತೆ ಅಂತ ಹೇಳ್ತಾರೆ. ಅದನ್ನು ನಾವು ಈ ಒಂದು ತಿಂಗಳಲ್ಲಿ 2 ಸಲ ನೋಡ್ತಾ ಇದ್ದೀವಿ. ನ್ಯಾಯಾಂಗದ ವ್ಯವಸ್ಥೆ ಸರಿಯಾಗಿದ್ದರೆ, ನ್ಯಾಯಾಂಗದ ಮೇಲೆ ಜನಗಳಿಗೆ ಇನ್ನೂ ನಂಬಿಕೆ ಬರಬೇಕಿದ್ರೆ, ಹೌದು ದೊಡ್ಡವನಿಗೊಂದು ನ್ಯಾಯ ಚಿಕ್ಕವನಿಗೊಂದು ನ್ಯಾಯ ಇಲ್ಲ, ನ್ಯಾಯ ಒಂದೇ ಅನ್ನುವ ಭಾವನೆ ಬರಬೇಕಿದ್ರೆ ಇಂತಹ ಜಡ್ಜ್ಮೆಂಟ್ಗಳ ಅವಶ್ಯಕತೆ ಇತ್ತು ಅನ್ನೋದನ್ನು ನಾವು ಹೇಳ್ತಾ ಇದ್ದೀವಿ. ಪ್ರಜ್ವಲ್ ಕೇಸನ್ನು ನೀವು ನೋಡಿ, ಮಾಜಿ ಪ್ರಧಾನಮಂತ್ರಿಯವರ ಮೊಮ್ಮಗ, 2 ಸಲ ಮುಖ್ಯಮಂತ್ರಿ ಆದವರ ಈಗಿನ ಯೂನಿಯನ್ ಮಿನಿಸ್ಟರ್, ಅವರ ಅಣ್ಣನ ಮಗ, ಸ್ವತಃ ಅಪ್ಪ, ಮಾಜಿ ಮಂತ್ರಿಗಳು, ಈಗಿನ MLA, ಇಡೀ ಕುಟುಂಬ ಅಂಥದ್ದಿರುವಾಗಲೂ ಕೂಡ ಒಂದು ಜಡ್ಜ್ಮೆಂಟ್ ಬರುತ್ತೆ ಅಂದರೆ ಸಾಯುವವರೆಗೂ ಜೈಲಲ್ಲಿ ಇರಬೇಕು ಅನ್ನುವಂಥ ಒಂದು ಜಡ್ಜ್ಮೆಂಟ್ ಬರುತ್ತೆ. ಇವತ್ತಿನ ಜಡ್ಜ್ಮೆಂಟ್ ಬೋತ್ ಜಸ್ಟಿಸ್ ಮಾಧವನ್ ಮತ್ತು ಜಸ್ಟಿಸ್ ಪಾರ್ದಿವಾಲ ಅವರು ಮಾಡಿದಂಥ SLP ಕ್ರಿಮಿನಲ್ ಅಪೀಲ್ ಇದೆ ಅಲ್ವಾ, ಸ್ಟೇಟ್ ಅಪೀಲ್, ಇವತ್ತಿನ ಅಪೀಲ್ ಇದೆ ಅಲ್ವಾ, ವಿ ಸಲ್ಯೂಟ್ ಕರ್ನಾಟಕ ಗವರ್ಮೆಂಟ್ ಆ್ಯಂಡ್ ಪೊಲೀಸ್ ಡಿಪಾರ್ಟ್ಮೆಂಟ್ and prosecution to approach Supreme Court for this. ಏನಕ್ಕಂದ್ರೆ ಅಲ್ಲೇ ಬಿಟ್ಟಾಕ್ಬಿಡ್ಬೋದಿತ್ತು, ಹೈಕೋರ್ಟಿಂದ ಸ್ಟೇ ಆದ ಕೂಡಲೇ ಅಲ್ಲೇ ಬಿಟ್ಟಾಕ್ಬೋದಿತ್ತು. ವಿ ಸಲ್ಯೂಟ್ ಕರ್ನಾಟಕ ಗವರ್ಮೆಂಟ್ ಈ ಒಂದು ಕೇಸನ್ನು ನಡೆಸಿಕೊಂಡಂಥ ರೀತಿ. ಈ ಒಂದು ಕರ್ನಾಟಕದ ಪೊಲೀಸ್ ಇದ್ದಾರಲ್ಲ, ಎಲ್ಲೋ ಮೊನ್ನೆ ಧರ್ಮಸ್ಥಳಕ್ಕೆ ಯಾರೋ ಕೇರಳದ ಪೊಲೀಸ್ ಬೇಕು ಅಂತ ಕೇಳ್ತಾ ಇದ್ರು, ಮುಟ್ಟಾಳ್ರು ಯಾರೋ ಬರಿತಾ ಇದ್ರು, ಕೇರಳದ ಪೊಲೀಸ್ ಕರ್ಕೊಂಬನ್ನಿ ಅಂತ. ಇವತ್ತು ಕರ್ನಾಟಕ ಪೊಲೀಸ್ ಅವರು ಮಾಡಿದಂತಹ ಒಂದು ಕೇಸ್ ಇದೆ ಅಲ್ವಾ, VVIP ಕೇಸ್. ಇಡೀ ಕರ್ನಾಟಕ ಮಾತ್ರ ಅಲ್ಲ, ದೇಶ ಮಾತ್ರ ಅಲ್ಲ, ಅಂತಾರಾಷ್ಟ್ರೀಯ ಮಟ್ಟದಲ್ಲೂ ದರ್ಶನ್ ಕೇಸು ಜಗಜ್ಜಾಹೀರಾಗ್ಬಿಟ್ಟಿತ್ತು. ಕೊಲೆ ಮಾತ್ರ ಅಲ್ಲ, ಯಾರು ಕೊಲೆ ಮಾಡಿದ್ದ ಅನ್ನೋದಕ್ಕಿಂತ ಅದು ಕೊಲೆಗಾರ, ಯಾರೇ ಕೊಲೆಗಾರ ಮಾಡಲಿ, ಈಗ ಅಪರಾಧಿ ಇನ್ನೂ ಕನ್ಫರ್ಮ್ ಆಗಿಲ್ಲ, ಅಪರಾಧಿ ಸ್ಥಾನದಲ್ಲಿ ನಿಂತವನು ಅವನು ಕೊಲೆಗಾರ ಅಷ್ಟೇ ವಿನಃ ಯಾರು ಮಾಡಿದ್ದ ಯಾರೋ ಇರಲಿ ಅವನೊಬ್ಬ ಸಾಮಾನ್ಯನಿಗಿಂತ ಸಾಮಾನ್ಯನವನಾಗಿದ್ರು ಕೂಡ ಅದು ಕೊಲೆ. ಒಂದು VVIP ಅನ್ನು ಕೊಂದು ಕೂಡ ಅದು ಕೊಲೆನೇ, ಸೇಮ್ ಸೆಕ್ಷನ್ಸ್, ದರ್ ಇಸ್ ನೋ ಡಿಫರೆಂಟ್ ಸೆಕ್ಷನ್. VVIP ಅನ್ನು ಕೊಂದ ಅಂತ ಹೇಳೋದಕ್ಕೆ ಡಿಫರೆಂಟ್ ಸೆಕ್ಷನ್ ಇಲ್ಲ. ಬಟ್ ಹಿಯರ್ ಈ ಕೇಸ್ ಇದೆಲ್ಲ, ಕರ್ನಾಟಕ ಗವರ್ಮೆಂಟ್ ಮತ್ತು ಪೊಲೀಸರು ಮತ್ತು ಪ್ರಾಸಿಕ್ಯೂಷನ್ ನಡ್ಕೊಂಡ ರೀತಿ ಇದೆ ಅಲ್ವಾ, ಸೋ ಇಂಟ್ರೆಸ್ಟಿಂಗ್, ಸೋ ಜೆನ್ಯೂನ್, ಸೋ ಡಿಗ್ನಿಫೈಡ್. ಎಲ್ಲೂ ಒಂದು ಕಡೆ ಕೂಡ ದರ್ಶನ್ಗೆ ಆಸ್ಪದ ಕೊಟ್ಟಿರಲಿಲ್ಲ. ಆದರೆ ಎಲ್ಲೋ ಒಂದು ಜೈಲು ವಾಸ ಇತ್ತಲ್ಲ ದರ್ಶನ್ದು, ಆ ಜೈಲು ವಾಸ ನೋಡಿದಾಗ VVIP ಟ್ರೀಟ್ಮೆಂಟ್ ಥರ ಇತ್ತು ಅನ್ನೋದು ಪ್ರೂವ್ ಮಾಡಿದ್ವಿ, ಮೀಡಿಯಾಗಳು ತೋರಿಸಿದ್ವಿ ನಾವು. ಸಿಗರೇಟ್ ಸೇದೋದು, ಪಾರ್ಟಿ ಮಾಡೋದು, ರಾಜಾತ್ಯ. ಅದರ ನಂತರ ಎಲ್ಲೋ ಒಂದು ಕಡೆ ದರ್ಶನ್ ಕೋರ್ಟ್ಗಳನ್ನು, ನ್ಯಾಯಾಂಗವನ್ನು ನಡೆಸಿಕೊಂಡ ರೀತಿ ಇದೆ ಅಲ್ವಾ, ಅದನ್ನು ನೋಡಿದಾಗ ಮೋಕ್ರಿ ಆಫ್ ಜುಡಿಷಿಯರಿ ಆಗಿಬಿಟ್ಟಿತ್ತು. ಅದು ಒಂಥರ ಮೋಕ್ರಿ ಆಗಿಬಿಟ್ಟಿತ್ತು ಜುಡಿಷಿಯರಿದು. ಒಂಥರ ಸೇಮ್ ಅನಿಸ್ತಾ ಇತ್ತು ನಮಗೆ. ಏನಕ್ಕಂದರೆ ಒಬ್ಬ ಕುಂಟ ಇದ್ದಾನೆ, ಅವನಿಗೆ ವೀಲ್ ಚೇರ್ ಬರುತ್ತೆ, ಸ್ಪೆಷಲ್ ಬೆಡ್ ಬರುತ್ತೆ, ಅದಕ್ಕಿಂತ ಮುಂಚೆ ಇಲ್ಲಿ ಸಿಗರೇಟ್ ಸಿಕ್ಕೊಂಡು ಮಜಾ ಮಾಡ್ತಾ ಇರ್ತಾನೆ, ಬೇಲ್ಗೆ ಹೋಗುವಾಗ ಅವನ ಸೊಂಟ ಬಿದ್ದು ಹೋಗುತ್ತೆ, ಕಾಲು ಬಿದ್ದು ಹೋಗುತ್ತೆ, ಎಳ್ಕೊಂಡು ಹೋಗ್ತಾನೆ.
ತದನಂತರ ಅವನಿಗೆ ಸ್ಪೆಷಲ್ ಫೆಸಿಲಿಟೀಸ್ ಬರುತ್ತೆ. ಹೈಕೋರ್ಟಲ್ಲಿ ಹೋಗ್ಬಿಟ್ಟು ತನಗೆ ಇಂಟ್ರೀಮ್ ಬೇಲ್ ಕೊಡಿ, ನನ್ನ ಏನು ಸ್ಪೈನಲ್ ಪ್ರಾಬ್ಲಮ್ ಇದೆ, ನನಗಿಲ್ಲ ಅಂದರೆ ಲಕ್ವ ಹೊಡೆದು ಬಿಡುತ್ತೆ ಅಂತ ಜಡ್ಜ್ ಕೊಡ್ತಾರೆ. ಹೊರಗಡೆ ಬರ್ತಾನೆ ಇಂಟ್ರೀಮ್ ಆರ್ಡರ್ ಇಟ್ಕೊಂಡು, ಸುತ್ತಾನೆ, ಮಜಾ ಮಾಡ್ತಾನೆ, ಕುಡಿತಾನೆ, ಪಾರ್ಕಲ್ಲಿ ಇರ್ತಾನೆ, ನಿಮ್ಮ ಫಾರ್ಮ್ ಹೌಸಲ್ಲಿ ಇರ್ತಾನೆ, ಮಾಡ್ಕೊಳ್ಳಲ್ಲ. ದೆನ್ ಹಿ ಗೋಸ್ ಟು ಎ ರೆಗ್ಯುಲರ್ ಬೇಲ್ ಆ್ಯಂಡ್ ಕೋರ್ಟ್ ಅಪ್ರೂವ್ಸ್ ದ ಬೇಲ್ ವಿದೌಟ್ ಆಸ್ಕಿಂಗ್ ಹಿಮ್, ಏನಪ್ಪ ನಿಂದು ಬೆನ್ನು ಮೂಲೆ ಸರಿ ಆಯ್ತಾ, ನಿನ್ನ ಸೊಂಟ ಸರಿ ಆಯ್ತಾ, ನಿನ್ನ ಕಾಲು ಸರಿ ಆಯ್ತಾ, ಯಾವ ರೀತಿಯಾಗಿ ಇದೆಯಾ ನೀನು ಅನ್ನೋದನ್ನು ಕೇಳದೇನೆ ಬೇಲ್ ಕೊಡುತ್ತೆ. ಆಗ ಎಲ್ಲೋ ಒಂದು ಲಾದ ಬಗ್ಗೆ ಕಾಮನ್ ಸೆನ್ಸ್ ಇಲ್ಲದ ಪರ್ಸನ್ ಕೂಡ ಇದು ಸರಿ ಇಲ್ಲ ಅನ್ನುವ ಭಾವನೆ ಜನಸಾಮಾನ್ಯರಲ್ಲಿ ಇತ್ತು. ಹೌದು, ನೀವೊಬ್ಬ ಯಾರಿಗೂ ಬೇಕಾದ್ರೂ ಕೊಡಿ, ಅವನಿಗೆ ಲಾ ಬೇಕಾಗಿಲ್ಲ, ಅವನು ಅನ್ಎಜುಕೇಟೆಡ್ ಆದರೂ ಕೂಡ ದರ್ಶನ್ಗೆ ಬೇಲ್ ಕೊಟ್ಟಿದ್ದು ಸರಿಯಲ್ಲ, ಅದು ಕೊಟ್ಟ ರೀತಿನೂ ಸರಿಯಲ್ಲ ಅಂತ ಹೇಳ್ತಾ ಇತ್ತು. ದಟ್ ಈಸ್ ದ ಸೇಮ್. ಈ ಜನಸಾಮಾನ್ಯರ ಭಾಷೆ ಇತ್ತಲ್ಲ, ಇವತ್ತು ಅದು ಸುಪ್ರೀಂ ಕೋರ್ಟ್ ಅಲ್ಲಿ ವರ್ಡಿಕ್ಟ್ ಆಗಿ ಹೊರಗಡೆ ಬಂದಿದೆ. ನಿಜ ನಿಜ. ಇಟ್ ಕೇಮ್ ಆಸ್ ಎ ವರ್ಡಿಕ್ಟ್, ಲ್ಯಾಂಡ್ ಮಾರ್ಕ್ ಜಜ್ಮೆಂಟು. ಜನ ಯಾವತ್ತು ಮಾಡಿದ್ರು ಅಂದ್ರೆ ಅವರಿಗೆ ಬೇಲ್ ಆಗುವ ದಿನನೇ ಮಾಡಿದ್ರು. ಇವನು ಕುಣ್ತಾ ಇದ್ದ, ಇವನಿಗೆ ಕೊಟ್ಟಿದ್ದಕ್ಕೆ ಏನು ಮಾಡಿಲ್ಲ, ಟ್ರೀಟ್ಮೆಂಟ್ ಮಾಡಿಲ್ಲ, ಏನು ಮಾಡಿಲ್ಲ. ಇದು ಜನಸಾಮಾನ್ಯರಿಗೆ ಆದ್ರೆ ಸಿಗ್ತಾ ಇತ್ತ ಇದು ಅನ್ನುವ ಒಂದು ಭಾಷೆ ಇತ್ತು. ಹೌದು ಹೌದು. ಸಿ ದ ಟುಡೇಸ್ ಒಂದು ಮೆಸೇಜ್ ನೋಡ್ರಿ, ನೋಬಡಿ ಇಸ್ ಅಬೌವ್ ದ ಲಾ ಅಂತ ಹೇಳುತ್ತೆ. ನೋಬಡಿ ಇಸ್ ಅಬೌವ್ ದ ಲಾ ಆರ್ ಬಿಲೋ ದಿ ಲಾ ಆಲ್ಸೋ. ಯಾರು ನ್ಯಾಯಕ್ಕಿಂತ, ಕಾನೂನಿಗಿಂತ ದೊಡ್ಡವರು ಅಲ್ಲ, ಚಿಕ್ಕವರು ಅಲ್ಲ. ಕಾನೂನಿಗೆ ದೊಡ್ಡವನಿಗೊಂದು ಕಾನೂನು, ಚಿಕ್ಕವನಿಗೊಂದು ಅಂತ ಕಾನೂನು ಇಲ್ಲ ಅಂತ ಹೇಳ್ತಾರೆ ಜಡ್ಜ್ಮೆಂಟ್ ಅಲ್ಲಿ. ಇಟ್ಸ್ ವೆರಿ ಕ್ಲಿಯರ್. ನೋಬಡಿ ಇಸ್ ಅಬೌವ್ ದ ಲಾ ಆರ್ ಬಿಲೋ ದ ಲಾ. ಅಂಡ್ ಯಾರಿಗೂ ನಾವು ಲಾಗೆ ನೀವು ಮರ್ಯಾದೆ ಕೊಡಿಯಪ್ಪ, ಫೇವರ್ ಮಾಡಿ ಅಂತ ಕೇಳಲ್ಲ. ಯು ಹ್ಯಾವ್ ಟು ಫೇವರ್. ನೀವು ನನ್ನ ಜಡ್ಜ್ಮೆಂಟ್ಗೆ, ನನ್ನ ಕೋರ್ಟ್ ಇದಕ್ಕೆ ನೀವು ಫೇವರ್ ಮಾಡೋದಲ್ಲ. ಇಟ್ ಈಸ್ ಯುವರ್ ರೈಟ್ಸ್ ಟು ಬೌಂಡ್ ವಿತ್ ದ ಲಾ. ನಿಜ ನಿಜ. ಇಟ್ ಈಸ್ ಯುವರ್ ರೈಟ್ಸ್, ಯು ಹ್ಯಾವ್ ಟು, ದರ್ ಇಸ್ ನೋ ಅದರ್ ಚಾಯ್ಸ್ ಅನ್ನೋದನ್ನು ಇವತ್ತು ಕೋರ್ಟ್ ಒತ್ತಿ ಒತ್ತಿ ಹೇಳಿದೆ. ಜಡ್ಜ್ಮೆಂಟ್ ಆಫ್ ದಿ 7 ಪೀಪಲ್ ಇದಲ್ಲ, 7 ಜನಗಳ ಏನು ಈ ಜಡ್ಜ್ಮೆಂಟ್ ಇದೆ ಅಲ್ವಾ, ವೆರಿ 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 ಕ್ಲಿಯರ್. ಕೋರ್ಟ್ ಈಸ್ ವೆರಿ ಕ್ಲಿಯರ್. ಅವನಿಗೆ ಸಿಗರೇಟು ಸೇದಬಾರ್ದು ಅನ್ನೋದವರೆಗೆ ಈ ಜಡ್ಜ್ಮೆಂಟ್ ಇವತ್ತು ಯಾರ್ಯಾರಿಗೆ, ಇಟ್ ಈಸ್ ನಾಟ್ ಓನ್ಲಿ ಫಾರ್ 7 ಪೀಪಲ್, ದಿಸ್ ಇಸ್ ಅ ಜಡ್ಜ್ಮೆಂಟ್ ಫಾರ್ ಪೊಲೀಸ್. ಏನೇನು ತಪ್ಪು ನೀವು ಮಾಡಿದ್ರಿ ಅಂತ ಹೇಳೋದಕ್ಕೆ ಇಟ್ಸ್ ಅ ಜಡ್ಜ್ಮೆಂಟ್ ಫಾರ್ ಜೈಲರ್ಸ್. ಅಂಡ್ ದಿಸ್ ಅ ಲ್ಯಾಂಡ್ ಮಾರ್ಕ್ ಜಡ್ಜ್ಮೆಂಟ್ ಫಾರ್ ಈ ರೀತಿಯ ಈ ಬೇಲ್ಗಳನ್ನು ತಗೊಂಡು ಕೋರ್ಟನ್ನು ಬ್ಲೀಡ್ ಮಾಡ್ಕೊಂಡು ಬರ್ತಾರಲ್ಲ ಅವರಿಗಾದ್ರೂ ಕೂಡ ಇನ್ನೂ ಜೈಲು ಒಳಗಡೆ ಫೆಸಿಲಿಟಿಯನ್ನು ಯೂಸ್ ಮಾಡ್ತಾ, ಮನೆ ಊಟ, ಬೇಕಾದ ಫೆಸಿಲಿಟಿ, ಬರ್ತ್ಡೇ ಕೇಕು, ಪಾನ್ ಪರಾಗ ಒಳಗಡೆ ಗುಡ್ಕಾ, ಕರೆಕ್ಟಾ, ಇದೆಲ್ಲ ಇರುವಾಗ ದಿಸ್ ಇಸ್ ನಾಟ್ ವಾಟ್ ವಿ ಆರ್ ಸೇಯಿಂಗ್. ದಿಸ್ ಜಡ್ಜ್ಮೆಂಟ್ ಟುಡೇ proved very 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 clear. ದರ್ಶನ್ಗೆ ಒಂದು ನ್ಯಾಯ ಅಲ್ಲ, ರೇಣುಕಾ ಸ್ವಾಮಿಗೂ ಒಂದು ನ್ಯಾಯ ಅಲ್ಲ. ದರ್ಶನ್ ವಿಷಯಕ್ಕೆ ಬರುವ. ಹೂ ಈಸ್ ದರ್ಶನ್? ಎಸ್, ಒನ್ ಸೈಡ್ ವೆರಿ ಗುಡ್ ಆಕ್ಟರ್. ನಂಬರ್ 2 ಹಾರ್ಡ್ ವರ್ಕರ್, ನೋ ಡೌಟ್. ತನ್ನ ತಂದೆಯ ಡೈನೆಸ್ಟಿ ಏನಿದೆ ಅಲ್ವಾ, ಅದನ್ನು ಉಳಿಸ್ಕೊಂಡು ಬೆಳೆಸ್ಕೊಂಡು ಬಂದವರು, ಒಪ್ಕೊಳ್ಳುವ. ಇನ್ನೊಂದು ಕಡೆ ಯಾರೂ ಗಾಡ್ ಫಾದರ್ ಇಲ್ಲದಿದ್ದರೂ ಕೂಡ ತನ್ನ ಹಾರ್ಡ್ ವರ್ಕಿಂದ ತನ್ನನ್ನೇ ತಾನೇ ಬೆಳೆಸ್ಕೊಂಡು ಬಂದಂತಹ ದರ್ಶನ್, ಅದನ್ನು ಒಪ್ಕೊಳ್ಳುವ. ಆದರೆ ವಿತ್ ಸಕ್ಸಸ್, ಆ ಸಕ್ಸಸ್ ಬಂದಾಗ ಉಂಟಲ್ಲ, ಅದನ್ನು ತಡ್ಕೊಳ್ಳೋದು, ಅದನ್ನು ಮೇಂಟೈನ್ ಮಾಡೋದು, ಆ ಡಿಗ್ನಿಟಿಯನ್ನು ಮೇಂಟೈನ್ ಮಾಡೋದು, ಆ ಸಕ್ಸಸ್ ಒಳಗಡೆ ತನ್ನನ್ನು ತಾನು ಕಳ್ಕೊಳ್ಬಾರದು ಅಂತ ದರ್ಶನ್ಗೆ ಗೊತ್ತಾಗಿಲ್ಲ. ವಿತ್ ದ ಸಕ್ಸಸ್ ದರ್ಶನ್ ಲಾಸ್ಟ್ ಎವ್ರಿಥಿಂಗ್. ಅರೆಗೆನ್ಸಿ ಟು ದ ಕೋರ್. ಅಹಂಕಾರ ಇದೆ ಅಲ್ವಾ, ಈಗೋ ಇದೆ ಅಲ್ವಾ, ಜಗತ್ತಿನಲ್ಲಿ ಯಾರಿಗೂ ಇಲ್ಲದಂತಹ ಈಗೋ ಮತ್ತೆ ಅಹಂಕಾರ.